ರಾಜ್ಯದಲ್ಲಿ ಸೈಬರ್ ಕ್ರೈಮ್ ಸ್ಫೋಟವಾಗ್ತಾ ಇದೆ. ತನಿಖಾ ವೈಫಲ್ಯ ಕೂಡ ಹೆಚ್ಚಳವಾಗ್ತಾ ಇದೆ. ಈಗ ಕಳೆದ 3 ವರ್ಷದಲ್ಲಿ ಬರೋಬ್ಬರಿ 61,000 ಕೇಸ್ಗಳು ದಾಖಲಾಗಿದ್ದಾವೆ. ಆದರೆ ಚಾರ್ಜ್ ಶೀಟ್ ಆಗಿರೋದು ಮಾತ್ರ ಕೇವಲ 6% ಕೇಸ್ಗಳಿಗೆ ಮಾತ್ರ. ವಂಚಕರ ಪತ್ತೆ ಹಚ್ಚುವಲ್ಲಿ ನಮ್ಮ ಪೊಲೀಸರು ಫೇಲ್ ಆದ್ರ ಸೈಬರ್ ಕಳ್ಳರ ಜಾಡು ಕಂಡು ಹಿಡಿಯಲಾಗದೆ ಖಾಕಿ ಪಡೆ ಸುಸ್ತಾಗ್ತಾ ಇದೆ. ಸೈಬರ್ ಕ್ರೈಮ್ ಪ್ರಕರಣಗಳ ತನಿಖೆ ವಿಳಂಬಕ್ಕೆ ತರಬೇತಿಯ ಕೊರತೆ ಏನಾದರೂ ಕಾರಣನ? ಇಂತಹ ಹೈಟೆಕ್ ಖದೀಮರಿಗೆ ಕಡಿವಾಣ ಹಾಕೋರು ಯಾರು? ಹಾಗಾದ್ರೆ ನೋಡಿ, ಇದು ಇವತ್ತು ನೆನ್ನೆದಲ್ಲ. ಕಳೆದೊಂದು 10 ವರ್ಷದಿಂದ ನಿರಂತರವಾಗಿ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಒಂದು ವರ್ಷಕ್ಕಿಂತ ಮತ್ತೊಂದು ವರ್ಷಕ್ಕೆ ನಾವು ಅದನ್ನು ಹೋಲಿಕೆ ಮಾಡಿ ನೋಡಿದಾಗ ಡಬಲ್ ಆಗಿರ್ತವೆ ಪ್ರಕರಣಗಳು. ಆದರೆ ಪ್ರಕರಣದಲ್ಲಿ ಕನ್ವಿಕ್ಷನ್ ಆಗಿರುವಂತಹ ರೇಟನ್ನು ನೋಡಿದ್ರೆ ತುಂಬ ಕಡಿಮೆ. ಈ ಪ್ರಕರಣದಲ್ಲಿ ಬರೀ 6% ಮಾತ್ರ ಇಲ್ಲಿ ಚಾರ್ಜ್ ಶೀಟ್ ಆಗಿರೋದು. ಅಂದರೆ ಅವ್ರನ್ನ ಪತ್ತೆ ಹಚ್ಚಿ FIR ಹಾಕಿ ಅವರ ವಿರುದ್ಧ ಏನು ಕ್ರಮ ಕೈಗೊಳ್ಳೋದಕ್ಕೆ ಚಾರ್ಜ್ ಶೀಟ್ ರೆಡಿ ಮಾಡಿರುವಂಥದ್ದು ಕೇವಲ ಬರೀ 6% ಮಾತ್ರ. ಆದರೂ ಕೂಡ ಈ ಸೈಬರ್ ಕಳ್ಳರಿಗೆ ಬ್ರೇಕ್ ಹಾಕೋದು ಯಾವಾಗ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈವರೆಗೂ ಕೇವಲ 6% ಮಾತ್ರ ಚಾರ್ಜ್ ಶೀಟ್ಗಳು ದಾಖಲಾಗಿದ್ದಾವೆ. 2 ತಿಂಗಳಲ್ಲಿ 2007 ಸೈಬರ್ ಕೇಸ್ಗಳು ದಾಖಲಾಗಿದ್ದಾವೆ. 5 ವರ್ಷದಲ್ಲಿ 82,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಆದರೆ ಕನ್ವಿಕ್ಷನ್ ರೇಟ್ ಮಾತ್ರ ಕಂಡು ಬರ್ತಾ ಇಲ್ಲ. ಹಾಗಾದರೆ ಏನು ಕಾರಣ ಇದಕ್ಕೆ? ದೂರು ನೀಡೋದಕ್ಕೆ ವಿಳಂಬ ಮಾಡ್ತಾ ಇರುವಂಥದ್ದು ದೊಡ್ಡ ಅಡ್ಡಿ. ಅದರ ಜೊತೆಗೆ ತನಿಖೆಗೆ ಕೈಗೆತ್ಕೊಳ್ತಾ ಇರುವಂಥದ್ದು ಕೂಡ ಯಾರು ತುಂಬ ಟ್ರೈನಿಂಗ್ ಇಲ್ಲದೆ ಇರುವಂಥ ಅಧಿಕಾರಿಗಳಿದ್ದಾರೆ ಅಂಥವರು. ಹೀಗಾಗಿ ಈ ಪ್ರಕರಣದ ಬೆನ್ನತ್ತಿ ಹೋಗುವಷ್ಟರ ಒಳಗಾಗಿ ಎಲ್ಲ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಸಂಪೂರ್ಣವಾಗಿ ಅದನ್ನು ಅಳಿಸಿ ಹಾಕುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಇನ್ನು ಸೈಬರ್ ಕ್ರೈಮ್ನಲ್ಲಿ ಬೆಂಗಳೂರು ನಂಬರ್ 1. ವಂಚನೆಯ ಹೊಸ ರೂಪನೇ ತೆರೆದುಕೊಳ್ತಾ ಇದೆ. ಈಗ ದೇಶದ ಮೆಟ್ರೋ ಸಿಟಿಗಳ ಪೈಕಿ ಬೆಂಗಳೂರಿಗೆ ಅಗ್ರಸ್ಥಾನ ಇದೆ. ದಿನದಿಂದ ದಿನಕ್ಕೆ ವಂಚಕರ ವಂಚನೆ ಸ್ವರೂಪ ಬದಲಾಗ್ತಾ ಇದೆ. ವಂಚನೆ ಮಾಡೋದಕ್ಕೆ ಹೊಸ ಟೆಕ್ನಿಕ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಸೈಬರ್ ಕಳ್ಳರು. ಈಗ ದೂರು ಕೊಡೋದಕ್ಕೆ ಬೆಂಗಳೂರಿಗೆ ಬರಬೇಕಂತೇನಿಲ್ಲ. ಇಡೀ ರಾಜ್ಯಾದ್ಯಂತ 43 ಸೈಬರ್ ಕ್ರೈಮ್ ಠಾಣೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಆದರೂ ಕೂಡ ಈ ಪ್ರಕರಣಗಳು ಇತ್ಯರ್ಥವಾಗ್ತಾ ಇಲ್ಲ. ಯಾರು ಆರೋಪಿಗಳಿದ್ದಾರೆ ಅಂಥವ್ರನ್ನ ಅರೆಸ್ಟ್ ಮಾಡೋದರಲ್ಲಿ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಮತ್ತೆ ಹಲವಾರು ರೀತಿಯಲ್ಲಿ ಇದರ ಸ್ವರೂಪ ಕೂಡ ಬದಲಾಗ್ತಾ ಇದೆ. ಅಂದರೆ ಸೈಬರ್ ವಂಚನೆಯಲ್ಲಿ ಒಂದು ಬಾರಿ ಫೋನ್ ಮಾಡಿ ಬೆದರಿಕೆ ಹಾಕೋದು, ಅಥವಾ ಫೋನ್ನಲ್ಲಿ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಹೇಳೋದು, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡುವಂತಹ ಜಾಬ್ಗಳು ಸಿಗತ್ತೆ, ಕೆಲಸ ಸಿಗತ್ತೆ ಅಂತ ಹೇಳೋದು. ಇನ್ನು ಅದೇ ರೀತಿಯಾಗಿ ಈ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದೇನಿದೆ ಅದು ಕೂಡ ಬೆಳಕಿಗೆ ಬಂತು. ಹೀಗಾಗಿ ಅದರ ಸ್ವರೂಪಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಒಂದನ್ನು ಕಂಡು ಹಿಡಿದು ಅದಕ್ಕೆ ಫುಲ್ ಸ್ಟಾಪ್ ಹಾಕುವಷ್ಟರಲ್ಲೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಡಿಜಿಟಲ್ ಅರೆಸ್ಟ್, ಟೆರರ್ ಮತ್ತು ಅನೇಕ ರೀತಿಯಲ್ಲಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ರಾಜ್ಯದಲ್ಲಿ ಡಿಜಿಟಲ್ ಅರೆಸ್ಟ್ ಹಾವಳಿ ಶುರುವಾಗಿದೆ. ಈಗ ರಾಜ್ಯದಲ್ಲಿ ಡಿಜಿಟಲ್ ಅರೆಸ್ಟ್ ಹಾವಳಿ ಶುರುವಾಗಿದೆ. 2026ರ 2 ತಿಂಗಳಲ್ಲಿ 345 ಡಿಜಿಟಲ್ ಅರೆಸ್ಟ್ ಕೇಸ್ಗಳು ಬೆಳಕಿಗೆ ಬಂದಿದ್ದಾವೆ. ಕೇವಲ 2 ತಿಂಗಳಲ್ಲಿ 2007 ಸೈಬರ್ ಕೇಸ್ಗಳು ದಾಖಲಾಗಿದ್ದಾವೆ. 5 ವರ್ಷದಲ್ಲಿ 82,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಸಾಫ್ಟ್ವೇರ್ ಉದ್ಯೋಗಿಯಿಂದಲೇ 32 ಕೋಟಿ ವಂಚಕರು ಪೀಕಿದ್ದಾರೆ. ಇನ್ನು ಜನರ ಹಣ ಮಾತ್ರ ಅಲ್ಲ, ಮಾನಸಿಕ ನೆಮ್ಮದಿಯನ್ನೂ ಕೂಡ ಇವರು ಹಾಳು ಮಾಡ್ತಾ ಇದ್ದಾರೆ. ಸೈಬರ್ ಕಮಾಂಡ್ ಸೆಂಟರ್ನಿಂದ ಬೇಟೆ ಏನಾದರೂ ಈಗ ಶುರುವಾಗುತ್ತಾ? ಇಂತಹ ಆರೋಪಿಗಳನ್ನು ಅರೆಸ್ಟ್ ಮಾಡೋಕೆ ಅಧಿಕಾರಿಗಳು ತಯಾರಿಗಳನ್ನು ಮಾಡ್ಕೊಳ್ತಾರಾ?
ಅದಕ್ಕೆ ಬೇಕಾಗಿರುವಂತಹ ತಾಲೀಮು ಈಗಲಾದರೂ ಅಧಿಕಾರಿಗಳು ನಡೆಸ್ತಾರಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. ಸೈಬರ್ ಅಪರಾಧಗಳಿಗೆ ಕಡಿವಾಣ ಹಾಕೋದು ಯಾವಾಗ? ಅದರ ಜೊತೆಗೆ ಈ ಸೈಬರ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇದ್ದರೂ ಕೂಡ ಅದಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಇದು ಈಗ ಯಕ್ಷ ಪ್ರಶ್ನೆ ಆಗ್ತಾ ಇರುವಂಥದ್ದು. ಯಾಕಂದರೆ ಅಧಿಕಾರಿಗಳಲ್ಲಿ ಟ್ರೈನಿಂಗ್ ಇಲ್ವಾ ಅವರನ್ನು ಅರೆಸ್ಟ್ ಮಾಡೋದಕ್ಕೆ, ಅಥವಾ ಯಾವ ರೀತಿಯಾಗಿ ಸೈಬರ್ ವಂಚನೆ ಜಾಲದ ಬೆನ್ನತ್ತಬೇಕು, ಅವರನ್ನು ಪತ್ತೆ ಹಚ್ಚಬೇಕು, ಅವರ ಲೊಕೇಶನನ್ನು ಪತ್ತೆ ಹಚ್ಚಬೇಕು, ಅವರನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು, ಅದರ ಬಗ್ಗೆ ಈಗ ಅಧಿಕಾರಿಗಳಿಗೆ ಜ್ಞಾನ ಇಲ್ಲದೆ ಇರುವಂಥದ್ದೇ ಈ ಪ್ರಕರಣಗಳು ಹೆಚ್ಚಳವಾಗೋದಕ್ಕೆ ಕಾರಣವಾಗ್ತಾ ಇದೆಯಾ? ಯಾಕಂದರೆ ಮೊದಲೆಲ್ಲ ವಂಚನೆ ಮಾಡಬೇಕು ಅಂತಂದರೆ ನೇರ ಸಂಪರ್ಕಕ್ಕೆ ಬರಬೇಕಾಗಿತ್ತು. ಸೈಬರ್ ಅಪರಾಧಗಳ ಬಗ್ಗೆ ಪೊಲೀಸರ ಎಚ್ಚರಿಕೆ ಮತ್ತು ಗೋಲ್ಡನ್ ಅವರ್, ಮೋಸ ಹೋದ 1 ಗಂಟೆಯಲ್ಲೇ ದೂರು ಕೊಡಬೇಕು. ಗೋಲ್ಡನ್ ಅವರ್ನಲ್ಲಿ ದೂರು ಕೊಟ್ಟರೆ ಹಣ ವಾಪಸ್ಸಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ತಕ್ಷಣವೇ ವಂಚಕರ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಬಹುದು. ದೂರು ನೀಡೋದಕ್ಕೆ ವಿಳಂಬವೇ ಈಗ ದೊಡ್ಡ ಅಡ್ಡಿಯಾಗ್ತಾ ಇರುವಂಥದ್ದು. ಸೈಬರ್ ವಂಚನೆ ಬಗ್ಗೆ ಸಾರ್ವಜನಿಕರಿಗೆ ಎಚ್ಚರಿಕೆ ಇರಬೇಕು. ಸಾರ್ವಜನಿಕರಲ್ಲಿ ಸೈಬರ್ ಅಪರಾಧಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಈಗ ಯಾರೋ ಒಬ್ಬರು ಮೋಸ ಮಾಡಿದ್ರು ಅಂತಂದರೆ ಆನ್ಲೈನ್ನಲ್ಲಿ ವಂಚನೆಗೆ ಒಳಗಾದವರು 1 ಗಂಟೆಯ ಒಳಗಾಗಿ ಅದರ ಬಗ್ಗೆ ಪ್ರಕರಣ ದಾಖಲು ಮಾಡಬೇಕು. ಆಗ ಏನಾಗುತ್ತೆ ಅಂತಂದರೆ 1 ಗಂಟೆಯ ಏನು ಸಮಯ ಇರುತ್ತೆ ಅದನ್ನು ಗೋಲ್ಡನ್ ಅವರ್ ಅಂತ ಕರೆಯಲಾಗುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೂ ಕೂಡ ಇದೇ ಗೋಲ್ಡನ್ ಅವರು, ಅರ್ಧ ಗಂಟೆ ಅದರ ಒಳಗಾಗಿ ತೋರಿಸಿದ್ದೆ ಆದರೆ ಅವರ ಜೀವವನ್ನು ಕಾಪಾಡಬಹುದು. ಇದೂ ಕೂಡ ಹಾಗೇನೆ, ಒಂದು ವೇಳೆ ದುಡ್ಡು ಕಳ್ಕೊಂಡಿದ್ರೆ 1 ಗಂಟೆಯ ಒಳಗಾಗಿ ಪ್ರಕರಣ ದಾಖಲು ಮಾಡಿದ್ರೆ ಆಗ ಅವರ ದುಡ್ಡನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಪೊಲೀಸರು ಅವರ ಅಕೌಂಟ್ಗಳನ್ನು ಸಂಪೂರ್ಣವಾಗಿ ಹೋಲ್ಡಲ್ಲಿ ಇಡಬಹುದಾಗುತ್ತೆ. ಅವರು ಟ್ರಾನ್ಸಾಕ್ಷನ್ ಮಾಡಿರುವಂತಹ ದುಡ್ಡೇನಿದೆ ಅದನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಈ ಸಮಯವನ್ನು ಮೀರಿ ಏನು ಜನ 1-2 ದಿನನೋ 3 ದಿನನೋ ಬಿಟ್ಟು ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ, ಇದು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಇತ್ತೀಚೆಗೆ, ಆದರೆ ಕನ್ವಿಕ್ಷನ್ ರೇಟನ್ನು ನೋಡಿದಾಗ ತುಂಬ ಕಡಿಮೆ ಇದೆ, 6% ಮಾತ್ರ. ಯಾವ ರೀತಿ ಹೆಚ್ಚಳವಾಗ್ತಾ ಇದೆ, ಏನು ಕಾರಣ ಇದಕ್ಕೆಲ್ಲ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ರಾಜ್ಯದಲ್ಲಿ ಈ ಸೈಬರ್ ವಂಚನೆ ಇದೆಯಲ್ಲ, ಈ ವಂಚನೆ ಈಗ ಹೊಸ ಒಂದು ತಲೆನೋವು ಶುರುವಾಗಿದೆ ಅಂತ ಹೇಳ್ಬೋದು. ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ ಅದೇ ರೀತಿಯಾಗಿ ಇಂತಹ ವಂಚಕರು ಕೂಡ ದಿನನಿತ್ಯವೂ ಕೂಡ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಏನು ಕಳೆದ 3 ವರ್ಷಗಳಿಂದ ಬರೋಬ್ಬರಿ ಒಂದು 11,000ಕ್ಕೂ ಕೂಡ ಹೆಚ್ಚು ಸೈಬರ್ ಕೇಸ್ಗಳು ಕೂಡ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳ್ಬೋದು. ಇನ್ನು ಈಗ ಈ ಪ್ರಕರಣಗಳಲ್ಲಿ ಕೆಲವೊಂದಿಷ್ಟು ಚಾರ್ಜ್ ಶೀಟ್ ಆಗುತ್ತೆ, ಆದ್ರೆ ಕೆಲವೊಂದಿಷ್ಟು 6% ಮಾತ್ರ ಅಂಕಿಅಂಶಗಳ ಪ್ರಕಾರ ಕೂಡ ಇಲ್ಲಿ ವೇಗವಾಗಿ ಕೂಡ ಏನಂತಂದ್ರೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಾ ಇದೆ. ಯಾಕಂತಂದ್ರೆ ಇಂಥವರ ಪತ್ತೆ ಹಚ್ಚೋದ್ರಲ್ಲಿ ಕೂಡ ಈಗಾಗಲೇ ಖಾಸಗಿ ತಂಡ ಎಲ್ಲೋ ಒಂದ್ ಕಡೆ ವಿಫಲವಾಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಹಾಗಾಗಿ ಕಳ್ಳರಿಗೆ ಈಗ ಒಂದು ಹೊಸ ಟೆಕ್ನಾಲಜಿ ಬಳಸ್ಕೊಂಡಿರ್ತಕ್ಕಂಥದ್ದು ಏನು ಕಳ್ಳರು ರೂಪಿಸಿದ್ದಾರಲ್ಲ, ಇಂತಹ ಸಂಸ್ಥೆಗಳನ್ನು ರೂಪಿಸಿರ್ತಕ್ಕಂಥ ಪೊಲೀಸರಿಗೆ ಈಗ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು. ಏನು ಸೈಬರ್ ಈ ಪ್ರಕರಣದಲ್ಲಿ ಬೆಂಗಳೂರಿನಲ್ಲಿ ದೇಶದ ಒಂದು ಪ್ರಮುಖ ನಗರಗಳಲ್ಲಿ ಕೂಡ ಮೊದಲನೇ ಒಂದು ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಐಟಿ ಹಬ್ ಆಗಿರ್ತಕ್ಕಂಥ ನಮ್ಮ ರಾಜಧಾನಿ ಪ್ರತಿದಿನ ಇಂತಹ ಹೊಸ ವಂಚನಾ ಒಂದು ಮಾರ್ಗಗಳನ್ನು ಕಂಡು ಹಿಡಿದುಕೊಳ್ತಾ ಇದ್ದಾರೆ. ಒಂದ್ ಕಡೆ ನೋಡಿದ್ರೆ ಇಂತಹ ದೊಡ್ಡ ಮಟ್ಟದ ಡಿಜಿಟಲ್ ಅರೆಸ್ಟ್, ಇನ್ನು ನಕಲಿ ಅಧಿಕಾರಿಗಳು ಸೇರ್ಕೊಂಡು ದೊಡ್ಡ ಆಮಿಷಗಳನ್ನು ಹೊಡೆದು ಟೆಕ್ನಾಲಜಿಗಳನ್ನ ದುರ್ಬಳಕೆಗೊಳಿಸ್ಕೊಳ್ತಾ ಇದ್ದಾರೆ. ಇನ್ನು ಸೈಬರ್ ಕಳ್ಳರಿಗೆ ಏನಿದಾರೆಲ್ಲ ಕೆಲವು ಬೆಂಗಳೂರಿಗೆ ಸೀಮಿತ, ರಾಜ್ಯದ ಕೆಲವೊಂದಿಷ್ಟು ನಾನಾ ಮೂಲೆಗಳಲ್ಲೂ ಕೂಡ ಈ ಒಂದು ಸೈಬರ್ ದೂರುಗಳು ಕೂಡ ಈಗಾಗಲೇ ದಾಖಲಾಗ್ತಾ ಇದೆ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ವ್ಯವಸ್ಥೆಗಳು ಸೈಬರ್ ನಲ್ಲಿ ಕೂಡ ವ್ಯವಸ್ಥೆ ಒಂದು ಸ್ಟ್ರಾಂಗ್ ಇಲ್ಲ. ಯಾಕಂತಂದ್ರೆ 43 ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳು ಸ್ಥಾಪನೆ ಆಗಿದ್ರು ಕೂಡ ಈ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾನೇ ಇದೆ. ಇದಕ್ಕೆ ಸೂಕ್ತವಾದ ರೀತಿಯಾದಂತಹ ಕಾನೂನುಗಳಲ್ಲಿ ಏನಾದ್ರೂ ಅಂಶವಿಲ್ವಾ ಅಥವಾ ಏನಾದ್ರೂ ಅಂಶಗಳನ್ನು ರೂಪಿಸ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇನ್ನು ಈ ಡಿಜಿಟಲ್ ಅರೆಸ್ಟ್ ಎನ್ನುವಂತಹ ಈ ಹೊಸ ಒಂದು ಮಾದರಿಯ ಒಂದು ಈಗ ಸೈಬರ್ ಟೆಕ್ನಾಲಜಿ ಇದೆ, ಇವನ್ನೆಲ್ಲೂ ಪೊಲೀಸರಿಗೆ ಮತ್ತು ಸಿಬಿಐ ಇವರಿಗೆಲ್ಲ ಇಂಥ ಅಧಿಕಾರಿಗಳ ಹೆಸರುಗಳಲ್ಲಿ ಕರೆ ಮಾಡಿ ಇಂಥ ಕೇಸ್ಗಳಿಗೆ ಬೆದರಿಕೆ ಹಾಕಿ ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಮಟ್ಟದಲ್ಲಿ ಕೂಡ ಬ್ಲಾಕ್ ಮೇಲ್ ಮಾಡಿ ಜೋಡಿಸಲಾಗ್ತಾ ಇತ್ತು. 2026ರಲ್ಲಿ ಆರಂಭವಾದ
ದಿನಗಳಲ್ಲೂ ಕೂಡ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಈಗಾಗಲೇ ವಂಚನೆ ಆಗಿರುವಂತದ್ದು. ಇನ್ನು ಇದೇ ರೀತಿಯಾಗಿ ಏನಾದ್ರು ವಂಚನೆ ಮುಂದುವರಿತಂತಂದ್ರೆ ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಇವ್ರು ಯಾವ ರೀತಿಯಾಗಿ ಒದಗಿಸ್ತಾರೆ ಅಥವಾ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಮೋಸ ಹೋದವ್ರಿಗೆ ಅಂತವ್ರಿಗೆ ಯಾವ ರೀತಿಯಾಗಿ ಇದನ್ನ ಕೊಡ್ತಾರೆ, ಇವರು ಹೆಂಗ್ ಪರಿಗಣನೆ ತಗೊಳ್ತಾರೆ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ. ಆದ್ರೆ ಏನಂದ್ರೆ ಇವ್ರ ವಿರುದ್ಧ ಪೊಲೀಸ್ ಜೊತೆ ಸಾರ್ವಜನಿಕರಿಗೂ ಕೂಡ ಜಾಗೃತಿ ಮೂಡಿಸೋದು ಅತ್ಯಂತ ಅಗತ್ಯ. ಹೀಗಾಗಿ ಡಿಜಿಟಲ್ ಯುಗದಲ್ಲಿ ಇಂಥ ಕಳ್ತನಕ್ಕೆ ನಿಜಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.